ಫಿನಾಲೆಗೆ ಇನ್ನೊಂದೇ ಮೆಟ್ಟಿಲು. 5 ಮಂದಿ ಮೇಲೆ ಎಲಿಮಿನೇಷನ್ ತೂಗುಗತ್ತಿ. ಈ ವಾರ ಡಬಲ್ ಎಲಿಮಿನೇಷನ್ ಖಚಿತವಾಗಿ ಇರುತ್ತದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಕನ್ನಡದ ಬಿಗ್ ಬಾಸ್ ಸೀಸನ್ 11ರ ಗ್ರ್ಯಾಂಡ್ ಫಿನಾಲೆಗೆ ಇನ್ನೊಂದೇ ಮೆಟ್ಟಿಲಿರೋದು. ಇದರ ನಡುವೆ ಬಿಗ್ ಬಾಸ್ ಮನೆಯ 5 ಸ್ಪರ್ಧಿಗಳ ಮೇಲೆ ಎಲಿಮಿನೇಷನ್ ತೂಗುಕತ್ತೆ ಇದೆ. ಆದ್ರೆ ಇದರ ನಡುವೆ ಬಿಗ್ ಬಾಸ್ ಒಂದು ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಈ ಅಪ್ಡೇಟ್ ಇಂದ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಲ್ಲಿ ನಡುಕನೆ ಶುರುವಾಗಿದೆ. ಹಾಗಾದ್ರೆ ಏನದು ಅಂತೀರಾ? ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಬಿಗ್ ಬಾಸ್ ಸೀಸನ್ 11ರ ಮನೆಯಲ್ಲಿ ಮತ್ತೊಂದು ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಮಿಡ್ ವೀಕ್ ಎಲಿಮಿನೇಷನ್ ನಿಂದ ಪಾರಾದವರು ಡಬಲ್ ಎಲಿಮಿನೇಷನ್ ತೂಗುಗತ್ತಿಗೆ ಈಗ ಸಿಲುಕು ಬಿಟ್ಟಿದ್ದಾರೆ. ಇದೀಗ ಮತ್ತೆ ಬಿಗ್ ಬಾಸ್ ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಇಬ್ಬರನ್ನ ಈ ವಾರ ಮನೆಯಿಂದ ಹೊರಗೆ ಹಾಕೋದು ಪಕ್ಕಾ ಅಂತ ಹೇಳ್ಬಿಟ್ಟಿದ್ದಾರೆ. ಫಿನಾಲೆಗೆ ಇನ್ನೊಂದೇ ಮೆಟ್ಟಿಲು. 5 ಮಂದಿ ಮೇಲೆ ಎಲಿಮಿನೇಷನ್ ತೂಗುಗತ್ತಿ. ಈ ವಾರ ಡಬಲ್ ಎಲಿಮಿನೇಷನ್ ಖಚಿತವಾಗಿ ಇರುತ್ತದೆ. ಹೌದು, ಬಿಗ್ ಬಾಸ್ ಸೀಸನ್ 11ರ ಗ್ರ್ಯಾಂಡ್ ಫಿನಾಲೆಗೆ ಇನ್ನು ಒಂದೇ ವಾರ ಉಳಿದು ಬಿಟ್ಟಿದೆ. ಹೀಗಿರುವಾಗ ಬಿಗ್ ಬಾಸ್ ಮನೆಯಲ್ಲಿ ಉಳಿಯೋರು ಯಾರು, ಹೊರಗೆ ಬರೋರು ಯಾರು ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಮನೆಯಲ್ಲಿ ಹನುಮಂತ, ಧನ್ರಾಜ್, ತ್ರಿವಿಕ್ರಮ್, ಮಂಜು, ರಜತ್, ಮೋಕ್ಷಿತಾ, ಇನ್ನು ಭವ್ಯ ಹಾಗೂ ಗೌತಮಿ ಮಧ್ಯೆ ಕಟ್ಟಕಡೆಯ ಎಲಿಮಿನೇಷನ್ ನ ಟಾಸ್ಕ್ ನಡೆದಿದೆ. 8 ಸ್ಪರ್ಧಿಗಳಲ್ಲಿ ಈ ವಾರಾಂತ್ಯಕ್ಕೆ ಇಬ್ಬರು ಔಟ್ ಆಗೋದು ಖಚಿತ ಅಂತ ಬಿಗ್ ಬಾಸ್ ಬೇರೆ ಹೇಳ್ಬಿಟ್ಟಿದ್ದಾರೆ. ರಿಸಲ್ಟ್ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ, ಇಷ್ಟು ದಿನ ಮಾಡಿರೋದೇ ರಿಸಲ್ಟ್. ಇನ್ನು ಹನುಮಂತ ಅವರು ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿರೋದ್ರಿಂದ ಡೈರೆಕ್ಟ್ ಫಿನಾಲೆ ವಾರಕ್ಕೆ ಕಾಲಿಟ್ಟಿದ್ರು. ಹನುಮಂತ ಅವರ ಜೊತೆ ಇದೀಗ ಮತ್ತಿಬ್ಬರು ಸ್ಪರ್ಧಿಗಳು ನೇರವಾಗಿನೇ ಫಿನಾಲೆ ವಾರಕ್ಕೆ ಹೋಗುವ ಬಂಪರ್ ಅವಕಾಶವೊಂದನ್ನ ಪಡ್ಕೊಂಡಿದ್ದಾರೆ. ಬಿಗ್ ಬಾಸ್ ಕ್ಯಾಪ್ಟನ್ ಹನುಮಂತ ಈ ಸೀಸನ್ ನ ಉತ್ತಮ ಸ್ಪರ್ಧಿಯನ್ನ ನೀವು ನಾಮಿನೇಷನ್ ನಿಂದ ಪಾರು ಮಾಡಬೇಕು ಅಂತ ಹೇಳ್ತಾರೆ. ನಿಮ್ಮ ಆಯ್ಕೆಯನ್ನ ಯೋಚಿಸಿ ಘೋಷಿಸಿ ಅನ್ನೋದಾಗಿ ಬಿಗ್ ಬಾಸ್ ಹೇಳ್ತಾರೆ. ಆಗ ಕ್ಯಾಪ್ಟನ್ ಹನುಮಂತ ಅವರು, ಬಿಗ್ ಬಾಸ್ ನಾನು ಮೋಕ್ಷಿತಕ್ಕನ ನಾಮಿನೇಷನ್ ನಿಂದ ಪಾರ್ ಮಾಡ್ತೀನಿ ಅಂತ ಘೋಷಣೆ ಮಾಡ್ತಾರೆ. ಈ ಮೂಲಕ ಹನುಮಂತು ಅವರ ಆಯ್ಕೆಯಿಂದಾಗಿ ಮೋಕ್ಷಿತಾ ಅವರು ಈ ವಾರದ ನಾಮಿನೇಷನ್ ನಿಂದ ಪಾರಾಗಿ ಬಿಗ್ ಬಾಸ್ ಫಿನಾಲೆ ವಾರವನ್ನ ತಲುಪಿದ್ದಾರೆ. ಇನ್ನು ಮನೆಯ ಸ್ಪರ್ಧಿಗಳಲ್ಲಿ ನಾಮಿನೇಷನ್ಗೆ ಆಯ್ಕೆ ಮಾಡಿದ ಹಿನ್ನೆಲೆಯಲ್ಲಿ ತ್ರಿವಿಕ್ರಮ್ ಅವರು ವಾರದ ಎಲಿಮಿನೇಷನ್ ನಿಂದ ಬಚಾವಾಗಿದ್ದಾರೆ. ಇನ್ನು ಬಿಗ್ ಬಾಸ್ ಸೀಸನ್ 11ರ ಫಿನಾಲೆ ವಾರಕ್ಕೆ ಹನುಮಂತು, ತ್ರಿವಿಕ್ರಮ್, ಮೋಕ್ಷಿತಾ ಅವರು ಡೈರೆಕ್ಟ್ ಆಗಿ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಸದ್ಯ ಬಿಗ್ ಬಾಸ್ ರಿಲೀಸ್ ಮಾಡಿರುವಂತ ಪ್ರೋಮೋದಲ್ಲಿ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ. ಅದುವೇ ಡಬಲ್ ಎಲಿಮಿನೇಷನ್ ಇರೋದು ಖಚಿತ ಖಚಿತ ಅನ್ನೋದಾಗಿ. ಫಿನಾಲೆಗೆ ಇನ್ನೊಂದೇ ಮೆಟ್ಟಿಲು. 5 ಮಂದಿ ಮೇಲೆ ಎಲಿಮಿನೇಷನ್ ತೂಗುಗತ್ತಿ. ಈ ವಾರ ಡಬಲ್ ಎಲಿಮಿನೇಷನ್ ಖಚಿತವಾಗಿ ಇರುತ್ತದೆ. ಜೊತೆಯಲ್ಲಿ ಫಿನಾಲೆಗೆ ಇನ್ನು ಒಂದೇ ಮೆಟ್ಟಿಲಿರೋದು. ಮನೆಯ 5 ಸ್ಪರ್ಧಿಗಳ ಮೇಲೆ ಎಲಿಮಿನೇಷನ್ ನ ತೂಗುಕತ್ತೆ ಇದೆ. ಹೀಗಾಗಿ ಈ ವಾರ ಮನೆಯಿಂದ ಇಬ್ಬರು ಸ್ಪರ್ಧಿಗಳು ಔಟ್ ಆಗೋದು ಫಿಕ್ಸ್ ಆಗಿಬಿಟ್ಟಿದೆ. ಹಾಗಾಗಿ ವಾರದ ಕಥೆಯಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವ್ಯಾವ ನಿರ್ಧಾರ ಆಗತ್ತೆ, ಯಾರ್ಯಾರಿಗೆ ಬಿಸಿ ಮುಟ್ಟಿಸ್ತಾರೆ, ಜೊತೆಯಲ್ಲಿ ಕಿಚ್ಚ ಏನು ಖಡಕ್ಕು ವಾರ್ನಿಂಗ್ ಕೊಡ್ತಾರೆ, ಕಾದು ನೋಡ್ಬೇಕು. ಎಲ್ಲರ ಭವಿಷ್ಯ ನಿರ್ಧರಿಸಲಿದೆ ಕಿಚ್ಚನ್ ಪಂಚಾಯಿತಿ. ರಿಸಲ್ಟ್ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ, ಇಷ್ಟು ದಿನ ಮಾಡಿರೋದೇ ರಿಸಲ್ಟ್. ನೋಡಿದ್ರಲ್ಲ ವೀಕ್ಷಕರೇ, ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಈಗ ಯಾರು ಎಲಿಮಿನೇಟ್ ಆಗ್ತಾರೆ, ಇವತ್ತೇ ಯಾವ ಸ್ಪರ್ಧಿಗೆ ಕೊನೆಯ ದಿನ ಅನ್ನೋ ನಡುಕ ಅಂತೂ ಶುರು ಆಗೋಬಿಟ್ಟಿದೆ. ಅದರ ಜೊತೆಯಲ್ಲಿ ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಕಿಚ್ಚ ಸುದೀಪ್ ಅವರು ಯಾರ್ಯಾರಿಗೆ ಬಿಸಿಯನ್ನ ಮುಟ್ಟಿಸ್ತಾರೆ, ಯಾರಿಗೆ ಚಪ್ಪಾಳೆಯನ್ನ ತಟ್ಟುತ್ತಾರೆ, ಕಾದು ನೋಡ್ಬೇಕು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.